ತಪ್ಪಾಯಿತು ಅಂತ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾರೆ. ಫಿಲಮ್ ದಣ ಕುಲದಲ್ಲಿ ಕೀಳಿ ಯಾವುದು ಆಯ್ತಣ್ಣ, ನೀವೊಂದು ಕ್ಷಮೆ ಅವ್ರಿಗೆ ಕಾಲು ಹಿಡ್ಕೋಬೇಕು ಅವರು. ನೀವೊಂದು ಯಾರೇ ಬೈದ್ರು ಹೊಗಳಿದ್ರು ಇಲ್ಲಣ್ಣ, ನೀವು ದೇವರಣ್ಣ. ನೀವು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಕುಲದಲ್ಲಿ ಕೀಳ್ಯಾವುದೋ ಚಿತ್ರದ ಮೂಲಕ ಫುಲ್ ಫ್ಲೆಡ್ಜ್ ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ರು. ಆದರೆ ಅವರ ಸಿನಿಮಾ ಬಿಡುಗಡೆಯ ದಿನದಂದೇ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಅವಾಚ್ಯ ಮತ್ತು ಗೌರವಹೀನವಾದ ಮಾತುಗಳು ವೈರಲ್ ಆಗಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಕುಡಿದ ಅಮಲಿನಲ್ಲಿ ಮಾತನಾಡಿದ ಮನು ಇನ್ನು ಕೆಲವೇ ವರ್ಷಗಳಲ್ಲಿ ಸಾಯ್ತಾರೆ ಅನ್ನೋ ತೀವ್ರ ಹೇಳಿಕೆಯಿಂದ ಅಭಿಮಾನಿಗಳ ಆಕ್ರೋಶ ಮತ್ತು ಚಿತ್ರರಂಗದ ತಿರಸ್ಕಾರವನ್ನ ಎದುರಿಸಿದ್ರು. ಇದರಿಂದ ಅವರು ಸ್ಯಾಂಡಲ್ವುಡ್ ನಿಂದ ತಾತ್ಕಾಲಿಕವಾಗಿ ಬ್ಯಾನ್ ಕೂಡ ಆಗಿದ್ರು. ಡಾಕ್ಟರ್ ಶಿವರಾಜ್ ಕುಮಾರ್ ಅಪ್ಪಾಜಿ ಅವರ ಹತ್ರ ಬಂದಿದ್ದೇವೆ. ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಅಭಿಮಾನಿಗಳು. ಅಂದ್ರೆ ಅವ್ರನ್ನ ನೋಡ್ಕೊಂಡು ಕನ್ನಡ ಚಳುವಳಿಗಳನ್ನ ನೋಡ್ಕೊಂಡು ಬಂದಂಥವ್ರು. ಇವತ್ತು ಮಡೆನೂರು ಮನವರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರು. ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು. ಯಾಕಂದ್ರೆ ಶಿವರಾಜ್ ಕುಮಾರ್ ಅಪ್ಪಾಜಿ ಅವ್ರು ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಬಹಳಷ್ಟು ಈ ನಾಡಿಗೆ ಕೊಟ್ಟಂತ ಅವ್ರ ಕುಟುಂಬ, ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂತ ಕೊಡುಗೆ ಯಾರೂ ಕೊಟ್ಟಿಲ್ಲ. ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಒಂದು ಕೊಡುಗೆ. ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು, ಕ್ಷಮೆ ಕೇಳ್ತಾ ಇದ್ದಾರೆ ಎಲ್ಲರ ಮುಂದೆ. ಯಾಕೆ ಅಂದ್ರೆ ನಾನು ಮಾತಾಡಬಾರ್ದಾಗಿತ್ತು, ಅವರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅಣ್ಣ ಶಿವಣ್ಣ ಅವರೇ, ನೀವು ದಯವಿಟ್ಟು ಅವ್ರು ಕ್ಷಮಿಸಿ. ಹೌದು, ಕುಡಿದ ಅಮಲಿನಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಸಾವಿನ ಕುರಿತು ಕೆಟ್ಟದಾಗಿ ಮಾತನಾಡಿದ್ದ ನಟ ಮಡೆನೂರು ಮನು ಆಡಿಯೋ ಸ್ಯಾಂಡಲ್ವುಡ್ ನಲ್ಲಿ ಸಂಚಲನ ಸೃಷ್ಟಿಸಿತ್ತು. ಇದೇ ಕಾರಣಕ್ಕೆ ಮನು ಅವರನ್ನ ಸ್ಯಾಂಡಲ್ವುಡ್ ನಿಂದ ಹೊರಹಾಕಿದ್ರು. ಜೈಲಿನಿಂದ ಹೊರ ಬಂದ ಮೇಲೆ ಮಡೆನೂರು ಮನು ನಟರ ಕಾಲಿಗೆ ಬೆದ್ದು ಕ್ಷಮೆ ಕೇಳ್ತೇನೆ, ನನಗೆ ಬದುಕಲು ಅವಕಾಶವನ್ನ ಕೊಡಿ ಅಂತ ಹೇಳಿ ಬೇಡಿಕೊಂಡಿದ್ರು. ಇದಕ್ಕಾಗಿ ಶಿವಣ್ಣನ ಮನೆ ಬಳಿ ಕುಟುಂಬ ಸಮೇತ ತೆರಳಿಕಾದ್ರೂ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಕೊನೆಗೂ ಮನು ಶಿವಣ್ಣನ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದಾರೆ. ಶಿವಣ್ಣನನ್ನ ಭೇಟಿಯಾಗಲು ಮನು ಹಲವು ಬಾರಿ ಯತ್ನಿಸಿದ್ರು ಸಾಧ್ಯವಾಗಿರಲಿಲ್ಲ. ಮನು ಆಡಿಯೋ ವೈರಲ್ ಆಗಿದ್ದಕ್ಕೆ ಶಿವಣ್ಣನ ಫ್ಯಾನ್ಸ್ ರೊಚ್ಚಿಗೆದ್ದಿದ್ರು. ಕನ್ನಡದ ಮೇರು ನಟನ ಸಾವು ಬಯಸಿದ ಮನು ಸರಿಯಾದ ಪಾಠ ಕಲಿಸಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ಬಹಿರಂಗವಾಗಿ ಕ್ಷಮೆ ಕೇಳಿದ ಕಾರಣ ಅವರ ಮೇಲಿನ ಬ್ಯಾನ್ ಅನ್ನ ಚಿತ್ರರಂಗ ತೆರವು ಮಾಡಿತ್ತು. ಆದರೆ ಶಿವಣ್ಣನನ್ನ ಭೇಟಿಯಾಗಿ ಕಾಲಿಗೆ ಬಿದ್ದೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಮನು ಶಪಥವನ್ನ ಮಾಡಿದ್ರು. ಅದರಂತೆ ಶಿವಣ್ಣನ ಶೂಟಿಂಗ್ ಸ್ಥಳಕ್ಕೆ ಹೋಗಿದ್ದಂತಹ ಮನು ಅವರ ಕಾರು ಬಂದ ಕೂಡಲೇ ಹಿಂದೆ ಓಡಿದ್ದಾರೆ. ಶಿವಣ್ಣ ಕಾರಿನಿಂದ ಕೆಳಗೆ ಇಳಿದ ತಕ್ಷಣ ಅವರ ಕಾಲಿಗೆ ಬಿದ್ದು ತಪ್ಪಾಯ್ತು ಶಿವಣ್ಣ, ಕ್ಷಮಿಸಿ ಅಂತ ಬೇಡಿಕೊಂಡಿದ್ದಾರೆ. ಇದೇ ವೇಳೆ ಗೀತಕ್ಕ ಕೂಡ ಜೊತೆಯಲ್ಲೇ ಇದ್ರು. ಮನು ಕಾಲಿಗೆ ಬಿದ್ದು ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಕೇಳಿದ್ದಾರೆ. ನಂತರ ಶಿವಣ್ಣ ಆ ಘಟನೆ ಬಗ್ಗೆ ಮಾತನಾಡಿದ್ದಾರೆ. ಆ ವಿಡಿಯೋ ಒಮ್ಮೆ ಕೇಳಿ. ತಪ್ಪಾಯ್ತು ಅಂತ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾರೆ. ಫಿಲಮ್ ದಣ ಕುಲದಲ್ಲಿ ಕೀಳಿ ಯಾವುದು ಆಯ್ತಣ್ಣ, ನೀವೊಂದು ಕ್ಷಮೆ ಅವ್ರಿಗೆ ಕಾಲು ಹಿಡ್ಕೋಬೇಕು ಅವರು. ನೀವೊಂದು ಯಾರೇ ಬೈದ್ರು ಹೊಗಳಿದ್ರು ಇಲ್ಲಣ್ಣ, ನೀವು ದೇವರಣ್ಣ. ನೀವು ಎಸ್, ಮೊದಲಿಗೆ ಮನು ಜೊತೆಗೆ ಕೆಲವರು ಹೋಗಿ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಎಂದಿದ್ದಕ್ಕೆ ನಾನು ಅದನ್ನ ರಿಯಾಕ್ಟ್ ಮಾಡೇ ಇಲ್ವಲ್ರು ಅಂತ ಶಿವಣ್ಣ ಹೇಳಿದ್ದಾರೆ. ಯಾರೇ ನನಗೆ ಬೈದ್ರು, ಹೊಗಳಿದ್ರು, ಉಗುಳಿದ್ರು ನಾನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ, ಡೋಂಟ್ ವರಿ ಅಂತ ಹೇಳಿ ಶಿವಣ್ಣ ಹೇಳಿದ್ದಾರೆ. ಕಾಲಿಗೆ ಬಿದ್ದ ಮನು ಅವರನ್ನ ಯಾಕಪ್ಪ ಇದೆಲ್ಲ ಅಂತ ಹೇಳಿ ಕೇಳಿದ್ದಾರೆ. ಅವರು ತಪ್ಪಾಯ್ತು ಅಂತ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾರೆ. ಫಿಲಮ್ ದಣ ಕುಲದಲ್ಲಿ ಕೀಳಿ ಯಾವುದು ಆಯ್ತಣ್ಣ, ನೀವೊಂದು ಕ್ಷಮೆ ಅವ್ರಿಗೆ ಕಾಲು ಹಿಡ್ಕೋಬೇಕು ಅವರು. ನೀವೊಂದು ಯಾರೇ ಬೈದ್ರು ಹೊಗಳಿದ್ರು ಇಲ್ಲಣ್ಣ, ನೀವು ದೇವರಣ್ಣ. ನೀವು ಅಣ್ಣ, ನಾವು ನಮ್ಮ ಕುಲದಲ್ಲಿ ಕೀಳ್ಯಾವುದು ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತಿದ್ದೀವಿ, ನೀವು ಒಪ್ಪಿದ್ರೆ ಖಂಡಿತ ಮಾಡ್ತೀವಿ ಅಣ್ಣ ಅಂತ ಹೇಳಿ ಮನು ಶಿವಣ್ಣಗೆ ಕೇಳಿಕೊಂಡಿದ್ದಾರೆ. ಅದಕ್ಕೆ ಶಿವಣ್ಣ ಒಳ್ಳೆಯ ಟೈಟಲ್ ರಿಲೀಸ್ ಮಾಡಿ
ಯಾರೂ ಮೇಲಲ್ಲ ಕೀಳಲ್ಲ ಎಲ್ಲರೂ ಒಂದೇನೆ ಅಂತ ಹೇಳಿ ಶುಭ ಕೋರಿದ್ದಾರೆ. ಮತ್ತೆ ಕುಲದಲ್ಲಿ ಕೇಳೋದ ಸಿನಿಮಾ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ವಣ್ಣ. ನೀವು ಖಂಡಿತ ಹೂ ಅಂದ್ರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಟೈಟಲ್ ಚೆನ್ನಾಗಿ ಮಾಡಿ ಮತ್ತೆ ಮುತ್ತರ ಆಗ್ಲಿ ಯಾವ್ದ್ರಲ್ಲೂ ಇದಿಲ್ಲ. ಕುಲದಲ್ಲಿ ಯಾರು ಕೀಳಲ್ಲ ಬೇಡಲ್ಲ, ಎಲ್ಲರೂ ಮತ್ತೆ ರಿಲೀಸ್ ಮಾಡೋಣ. ಸದ್ಯ ಚಿತ್ರದ ಕೆಲಸಗಳಿಂದ ಬ್ರೇಕ್ ತೆಗೆದುಕೊಂಡಿದ್ದ ಮನು ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. JK ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಚಿತ್ರವೊಂದರಲ್ಲಿ ಮಡೆನೂರು ಮನು ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ. ಹೊಸ ಸಿನಿಮಾದ ಫೋಟೋ ಶೂಟ್ ಹೊಸ ಲುಕ್ನೊಂದಿಗೆ ಮುಂದಿನ ತಿಂಗಳು 10ನೇ ತಾರೀಕು ಟೈಟಲ್ ರಿವೀಲ್ ಮಾಡೋದಾಗಿ ಸ್ವತಃ ಮನು ಅವರೇ ಹೇಳಿಕೊಂಡಿದ್ದಾರೆ. ಮಡೆನೂರು ಮನು ಮತ್ತು ಶಿವರಾಜ್ ಕುಮಾರ್ ಸಂಬಂಧಿತ ಈ ಘಟನೆ ಕನ್ನಡ ಚಿತ್ರರಂಗದಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿತ್ತು. ಮನು ಅವರ ತಪ್ಪನ್ನ ಅರಿತು ನಿಜವಾದ ಪಶ್ಚಾತ್ತಾಪದಿಂದ ಕ್ಷಮೆ ಯಾಚಿಸಿದ್ದು ನಟ ಶಿವರಾಜ್ ಕುಮಾರ್ ತಪ್ಪನ್ನ ಕ್ಷಮಿಸೋದಾಗಿ ಪ್ರತಿಕ್ರಿಯೆಯನ್ನು ನೀಡಿರೋದು ಅಭಿಮಾನಿಗಳಿಗೆ ಖುಷಿ ತಂದಿದೆ. ಕ್ಷಮೆ ಕೇಳುವ ಧೈರ್ಯ ಮಾತ್ರವಲ್ಲ, ಕ್ಷಮಿಸಬಲ್ಲ ಔದಾರ್ಯವೂ ಬೇಕು. ಸದ್ಯ ಶಿವಣ್ಣ ಮನು ಅವರಿಗೆ ಕ್ಷಮೆ ಯಾಚಿಸಿ ಮೇರು ವ್ಯಕ್ತಿತ್ವವನ್ನ ಮೆರೆದಿದ್ದಾರೆ.